ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ನ ತಗೊಂಡು ನಾವೆಲ್ಲರೂ ಕೂಡ ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸೀನಾ ಅವರಿಗೆ ಹ್ಯಾಪಿ ಬರ್ತ್ಡೇ ವಿಶಸ್ಗಳನ್ನ ತಿಳಿಸ್ಬೋಣ. ಲಿಟ್ರಲಿ ನಿಜವಾದ ಡಬ್ಲ್ಯೂ ಗೋ ಟು ನಮ್ಮ ಸಿನೇಷನ್ ಲೀಡರ್ ಜಾನ್ ಸೀನಾ ಅವರು. ಸೊ ಆದಷ್ಟು ಬೇಗ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಲಿ. ಅವ್ರು ಇನ್ನೊಮ್ಮೆ ಡಬ್ಲ್ಯೂ ಚಾಂಪಿಯನ್ಶಿಪ್ನ ಇನ್ನೊಂದೇ ಒಂದು ಬಾರಿ ಗೆದ್ಕೊಳ್ಳಿ ಅಂತ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದೀವಿ. ಅಂಡ್ ಆದಷ್ಟು ಬೇಗ ಅದು ನೋಡೋದಕ್ಕೆ ಸಿಗ್ಲಿ ಅಂತ ಕೇಳ್ಕೊತಾ ಎಲ್ಲರೂ ಕೂಡ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹ್ಯಾಪಿ ಬರ್ತ್ಡೇ ಸೀನಾ ಅಂತ ಕಮೆಂಟ್ ಮಾಡ್ರಪ್ಪ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಆಟ್ರುತ್ ಅವರಿಗೆ ಟ್ರಿಪಲ್ ಎಚ್ ಅವರ ರಿಯಾಕ್ಷನ್ ಬಗ್ಗೆ ಮಾತಾಡೋದಾದ್ರೆ ನೀವೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಇವತ್ತಿನ ಮಂಡ್ಯ ನೈಟ್ ರಾ ನೀವು ನೋಡಿದ್ರೆ ನಮಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿರುತ್ತೆ DIY ಹಾಗೆ ನಮ್ಮ ಆಸಮ್ ಟ್ರೂತ್ ಅವರ ನಡುವೆ. ಸೊ ಈ ಕಡೆ ನಮ್ಮ ಆಸಮ್ ಟ್ರೂತ್ ಅವರು ಈಗಾಗಲೇ ಮುಂಚೆನೆ ಬಂದು ರಿಂಗ್ ಒಳಗಡೆ ನಿಂತಿರ್ತಾರೆ. ಆ ಕಡೆಯಿಂದ ನಮ್ಮ DIY ಅವರು ಕೂಡ ಬರ್ತಾರೆ. ಅಂಡ್ ಇಲ್ಲಿ ನಮ್ಮ ಆಟ್ರುತ್ ಅವರು ತಮಾಸೋ ಚಾಂಪಾ ಅವರನ್ನ ನೋಡಿ ನನಗೆ ನಿನ್ನ ಲೆಜೆಂಡ್ ಎಂಟ್ರೆನ್ಸ್ ನೀರ್ನ ಕುಡಿದ್ಬಿಟ್ಟು ಉಗಿತಿಯಲ್ಲ ಆ ತರ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಆ ತರ ಆಕ್ಟಿಂಗ್ ನ ಮಾಡಿ ತೋರಿಸ್ತಾರೆ. ಅರ್ಥ ಆಗ್ದಿಲ್ದಿರೋರಿಗೆ ಹೇಳ್ತೀನಿ, ನಮ್ಮ ಆಟ್ರುತ್ ಅವರ ಗಿಮಿಕ್ ಏನಪ್ಪಾ ಅಂದ್ರೆ ಅವರು ಟ್ರಿಪಲ್ ಎಚ್ ನ ತಮಾಸೋ ಚಾಂಪಾ ಅಂತ ಅನ್ಕೋತಾರೆ, ನಮ್ಮ ತಮಾಸೋ ಚಾಂಪಾ ಅವ್ರನ್ನ ಟ್ರಿಪಲ್ ಎಚ್ ಅಂತ ಅನ್ಕೋತಾರೆ. ಶಾನ್ ಮ್ಯಾಕಲ್ಸ್ ನ ಜಾನಿ ಗ್ಯಾರ್ಗೆನೋ ಅಂತ ಅನ್ಕೋತಾರೆ, ಜಾನಿ ಗ್ಯಾರ್ಗೆನೋನ ಶಾನ್ ಮ್ಯಾಕಲ್ಸ್ ಅಂತ ಅನ್ಕೋತಾರೆ. ಸೊ ಅದನ್ನೇ ಇಲ್ಲಿ ಅವರು ನಡೆಸ್ತಾ ಇದ್ರು ಅಂತಾನೆ ಹೇಳ್ಬಹುದು. ಅಂಡ್ ಇದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಟ್ರಿಪಲ್ ಎಚ್ ಅವರು ನಾನ್ ಯಾಕಪ್ಪ ಇವ್ರ ಕೈಗೆ ಸಿಕ್ತೆ ಅಂತ ತಲೆಗೆ ಹೊಡ್ಕೋತಾ ಇದ್ದಾರೆ. ಗೈಸ್ ಸಖತ್ ಫನಿ ಆಗಿತ್ತು ಆ ಒಂದು ಮೂಮೆಂಟ್ ಮಾತ್ರ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ. ಇವತ್ತಿನ ಮಂಡ್ಯ ನೈಟ್ ರಲ್ಲಿ ನೀವು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ನೋಡಿದ್ರೆ ಅವರು ಹೊಸ ಲುಕ್ ನ ಕ್ಯಾರಿ ಮಾಡಿರ್ತಾರೆ ಅಂತಾನೆ ಹೇಳ್ಬಹುದು. ನಾನು ಅವರು ಕೈ ಇಂಜುರಿ ಆಗಿರುವಂತಹ ಲುಕ್ ಬಗ್ಗೆ ಮಾತಾಡ್ತಾ ಇಲ್ಲ, ಅವರು ಚಿಕ್ಕದಾಗಿ ಮೀಸೆನೂ ಕೂಡ ಬಿಟ್ಕೊಂಡಿರ್ತಾರೆ. ಸೊ ಇದು ಡೈರೆಕ್ಟ್ ಆಗಿ ನಮ್ಮ ಎಡಿ ಗೆರೋರೋ ಅವರಿಗೆ ಅವರು ಟ್ರಿಬ್ಯೂಟ್ ನ ಸಲ್ಲಿಸ್ತಾ ಇದ್ದಾರೆ. ಅವರ ಹೇರ್ ಸ್ಟೈಲ್ ಕೂಡ ಅವರು ಎಡಿ ಗೆರೋರೋ ತರ ಮಾಡಿಸ್ಕೊಂಡಿರ್ತಾರೆ. ಅಂಡ್ ಈಗ ಮೀಸೆನೂ ಕೂಡ ಅದೇ ರೀತಿ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಸಿಮಿಲರ್ ರೀತಿಯಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಎಡಿ ಗೆರೋರೋ ಅವರಿಗೆ ರೆಸ್ಪೆಕ್ಟ್ ನ ಸಲ್ಲಿಸೋದಕ್ಕೋಸ್ಕರ ಈ ರೀತಿ ನಮಗೆ ಶೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಅವರ ಇಂಜುರಿ ಯಾವಾಗ ಸರಿಯಾಗುತ್ತೆ, ರಿಕವರಿ ಟೈಮ್ ಏನೋ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಬಟ್ ನಮಗೆ ಆಸ್ ಯೂಶುವಲ್ ನಮಗೆ ಮಂಡ್ಯ ನೈಟ್ ರಲ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಅವರು ನೋಡೋದಕ್ಕೆ ಸಿಗ್ತಾನೆ ಇರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಸ್ಮ್ಯಾಕ್ ಡೌನ್ ರೇಟಿಂಗ್ಸ್ ಬಿಡುಗಡೆ ಆಗಿದೆ. ನಾವು ಕಳೆದ ವಾರಕ್ಕಿಂತ ಕಳೆದ ವಾರದ ಸ್ಮ್ಯಾಕ್ ಡೌನ್ ನೋಡೋದಾದ್ರೆ ಆ ವಾರ ಒಂದು ಅದ್ಭುತವಾದ ಎಪಿಸೋಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೋಲೋ ಸಿಕೋವ್ ಅವರು ನಾನೇ ಟ್ರೈಬಲ್ ಚೀಫ್ ಅಂತ ಹೇಳ್ಬಿಟ್ಟು ಟಾಮಾ ಟೋಂಗಾ ಅವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಜಿಮ್ಮಿ ಊಸೋ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ರು. ಅಂಡ್ ಆ ವಾರ ವಿವರ್ಶಿಪ್ 2.357 ಮಿಲಿಯನ್ ಬಂದಿತ್ತು. ಬಟ್ ಕಳೆದ ವಾರ ಅಂತೂ ಇನ್ನೂ ಕೂಡ ಸಖತ್ತಾಗಿ ಸ್ಟೋರಿ ಪ್ರೋಗ್ರೆಸ್ ಆಯಿತು ಅಂತಾನೆ ಹೇಳ್ಬಹುದು. ನಂಬರ್ 1 ಕಂಟೆಂಡರ್ಗೆ ಮ್ಯಾಚ್ ಆಗಿರ್ಬಹುದು ಅಂಡ್ ಬ್ಲಡ್ ಅಂಡ್ ಸ್ಟೋರಿಯಲ್ಲಿ ಪ್ರೋಗ್ರೆಸ್ ಆಗಿರ್ಬಹುದು, ಸಖತ್ತಾಗಿತ್ತು. ಅಂಡ್ ಕೆವಿನ್ ಓವನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಕೂಡ ಮಾಡಿದ್ರು. ಬಟ್ ವಿವರ್ಶಿಪ್ ಕಮ್ಮಿ ಆಗಿದೆ, ಕಮ್ಮಿ ಅಂದ್ರೆ ಅಷ್ಟೊಂದಾಗಿಲ್ಲ ಗೈಸ್. ಕಳೆದ ವಾರದ ಸ್ಮ್ಯಾಕ್ ಡೌನ್ ವಿವರ್ಶಿಪ್ 2.333 ಮಿಲಿಯನ್ ವಿವರ್ಶಿಪ್ ಬಂದಿದೆ. ಸೊ ಸ್ಮ್ಯಾಕ್ ಡೌನ್ ಆರಾಮಾಗಿ ತಮ್ಮ ವಿವರ್ಶಿಪ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ನೋಡೋಣ ಮಂಡ್ಯ ನೈಟ್ ರಾ ಗತಿ ಏನಾಗುತ್ತೆ, ಯಾಕಂದ್ರೆ ಈ ಕಡೆ ಆಗ ಕೋಡಿ ರೋಡ್ಸ್ ಅವರು ಕೂಡ ಮಂಡ್ಯ ನೈಟ್ ರಾಗೆ ಬರ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನ್ ಬ್ಯಾಲರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವರು ಡಬ್ಲ್ಯೂ ಫ್ಯಾನ್ಸ್ ಗಳಿಗೆ ಹಾರ್ಟ್ ಅಟ್ಯಾಕ್ ನ ಬರ್ಸಿದ್ರು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ರೀಸೆಂಟ್ ಆಗಿ ನಮಗೆ ಫಿನ್ ಬ್ಯಾಲರ್ ಅವರ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಐ ವುಡ್ ಲೈಕ್ ಟು ಟೇಕ್ ದಿಸ್ ಮೂಮೆಂಟ್ ಟು ಸೇ ಥ್ಯಾಂಕ್ ಯು ಟು ಡಬ್ಲ್ಯೂ ಫಾರ್ 10 ಇನ್ಕ್ರೆಡಿಬಲ್ ಇಯರ್ಸ್ ಅಂಡ್ ಆಫ್ಟರ್ ಮಚ್ ಟಫ್ಸ್ ಅಂಡ್ ಕನ್ಸಿಡರೇಷನ್ ಐ ಹ್ಯಾವ್ ಡಿಸೈಡೆಡ್ ದಟ್ ನೌ ಇಸ್ ದ ರೈಟ್ ಟೈಮ್ ಟು ಸೇ ಐ ಆಂಡ್ ಗೋಯಿಂಗ್ ಎನಿವೇರ್ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಒಂದು ಟ್ವೀಟ್ ನ ಮಾಡ್ತಾರೆ. ಲಾಸ್ಟ್ ಅಲ್ಲಿ ಇರುವಂತಹ ಒಂದು ಲೈನ್ ನ ನೋಡ್ಲಿಲ್ಲ ಅಂದ್ರೆ ನಮ್ಮ ಫಿನ್ ಬ್ಯಾಲರ್ ಅವರು ಡಬ್ಲ್ಯೂ ನ ಬಿಟ್ಟು ಹೋಗ್ತಾ ಇದಾರೆ ಅಂತ ಅನ್ಸೋದು. ಬಟ್ ಲಾಸ್ಟ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳಿದ್ದಾರೆ ನಾನು ಎಲ್ಲೂ ಕೂಡ ಹೋಗೋದಿಲ್ಲ ಅಂತ. ಅಂಡ್ ಇದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರ ಒಂದು ಟ್ವೀಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬ್ರೋ ವೈ ಆರ್ ಯು ಗಿವಿಂಗ್ ಮೀ ಹಾರ್ಟ್ ಅಟ್ಯಾಕ್ ಲೈಕ್ ದಾಟ್ ಅಂತ ಅವರು ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಕೂಡ ಅನ್ಸಿರುತ್ತೆ ಏನ್ ಗುರು ಫಿನ್ ಬ್ಯಾಲರ್ ಸಡನ್ ಆಗಿ ಈ ರೀತಿ ಮಾಡ್ತಾ ಇದಾರಲ್ಲ ಅಂತ. ಬಟ್ ಅದಾದ್ಮೇಲೆ ಲಾಸ್ಟ್ ಲೈನ್ ನ ನೋಡಿ ಓಕೆ ಇವರೆಲ್ಲರೂ ಕೂಡ ನಮ್ಮ ಹತ್ರ ತಗೋತಾ ಇದ್ರು ಅಂತ ಅನಿಸ್ಬಿಡುತ್ತೆ. ಏನೇ ಆಗ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಸ್ವಲ್ಪ ಟೈಮು ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಹಾರ್ಟ್ ಅಟ್ಯಾಕ್ ನ ಹಬ್ಬಿಸ್ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡ್ರಾಫ್ಟ್ ನ ಕೆಲವೊಂದಷ್ಟು ಸ್ಪಾಯ್ಲರ್ಸ್ ಗಳ ಬಗ್ಗೆ. ಸ್ಪಾಯ್ಲರ್ಸ್ ಗಳು ಬಿಡುಗಡೆ ಆಗಿದೆ ಅಂತಾನೆ ಹೇಳ್ಬೋದು. ಸ್ಪಾಯ್ಲರ್ ಪ್ರಕಾರ 2 ಮಿಡ್ ಕಾರ್ಡ್ ಚಾಂಪಿಯನ್ಶಿಪ್ ಏನಿದೆ ಅಂದ್ರೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಹಾಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನಮಗೆ ಎಕ್ಸ್ಚೇಂಜ್ ಆಗೋದು ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ ನಮ್ಮ ಲೋಗನ್ ಪೋಲ್ ಅವರು ಮಂಡ್ಯ ನೈಟ್ ರಾಗೆ ಬಂದ್ರೆ ನಮ್ಮ ಸ್ಯಾಮಿ ಝೈನ್ ಅವರು ಸ್ಮ್ಯಾಕ್ ಡೌನ್ ಹೋಗೋದು ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಇಷ್ಟೇ ಅಲ್ಲ ಗಾಯ್ಸ್, ಡಬ್ಲ್ಯೂ ಅವರು ಒಂದು ಬಿಗ್ ಚೇಂಜ್ ನ ಮಾಡ್ತಾ ಇದಾರಂತೆ. ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸಿದ್ದೆ ಪ್ರಾಬಬ್ಲಿ 100% ನಮ್ಮ ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೌನ್ ಗೆ ಡ್ರಾಫ್ಟ್ ಆಗ್ತಾ ಇದ್ದಾರೆ. ಅಂಡ್ ಕೋಡಿ ರೋಡ್ಸ್ ಅವರು ಡ್ರಾಫ್ಟ್ ಆಗಿದ್ರೆ ಒಂದು ದೊಡ್ಡ ಸೂಪರ್
ಸ್ಟಾರ್ನ ಡಬ್ಲ್ಯೂ ಅವರು ಮಂಡೇ ನೈಟ್ ರಾಗೆ ಡ್ರಾಫ್ಟ್ ಮಾಡುತ್ತೆ ಅಂತ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ರೋಮನ್ ರೈನ್ಸ್ ಅವರ ಜೊತೆ ಇಡೀ ಬ್ಲಡ್ ಲೈನ್ ನಮಗೆ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗುತ್ತಂತೆ. ರೋಮನ್ ರೈನ್ಸ್, ಸೋಲೋ ಸಿಕೋವಾ, ನಮ್ಮ ಜಾಕೋಬ್ ಫಾಟು, ಹಾಗೆ ನಮ್ಮ ಟಾಮಾಟೋಂಗಾ, ಜಿಮ್ಮಿ ಊಸೋ, ಜೇ ಊಸೋ ಇವರೆಲ್ಲರೂ ಕೂಡ ಮಂಡೇ ನೈಟ್ ರಾಗೆ ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಈ ಕಡೆಯಿಂದ ಇಡೀ ಬ್ಲಡ್ ಲೈನ್ ಮಂಡೇ ನೈಟ್ ರಾಗೆ ಬಂದ್ರೆ ಆ ಕಡೆಯಿಂದ ನಮ್ಮ ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೌನ್ಗೆ ಡ್ರಾಫ್ಟ್ ಆಗ್ತಾ ಇದ್ದಾರೆ. ಸೊ ಈಗ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಆಗ್ಲೂ ಕೂಡ 2 ಮಿಲಿಯನ್ ಟಚ್ ಆಗುತ್ತಾ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಈ ಕಡೆ ಮಂಡೇ ನೈಟ್ ರಾ ವ್ಯೂವರ್ಶಿಪ್ ಎಷ್ಟು ಬೂಸ್ಟ್ ಆಗುತ್ತೆ ಬ್ಲಡ್ ಲೈನ್ ಕಾರಣದಿಂದ ಅಂತ ನೋಡೋದಕ್ಕೆ ಇನ್ನೂ ಕೂಡ ಸಖತ್ ಕಾಯ್ತಾ ಇದ್ದೀನಿ. ನೋಡೋಣ ಗೈಸ್, ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಂದ್ರೆ ಈ ವಾರದ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಡ್ರಾಫ್ಟ್ ನೋಡೋದಕ್ಕೆ ಸಿಗುತ್ತೆ. ಆಗ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ತಿಳಿಸ್ತಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ಡ್ರಾಫ್ಟಿಗೆ ಮಾತ್ರ ನಾನು ತುಂಬಾನೇ ಕಾಯ್ತಾ ಇದ್ದೀನಿ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.